ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು 2 ವೀಕ್ಸ್ ಬ್ಯಾಕ್ ನಾನು ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿದ್ದೆ ಫ್ರೈಡೇ. ಅದು ಬಂದ್ಬಿಟ್ಟು ನಾನು ಮುಂಚೆನೂ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಮಣಿದೀಪ ವರ್ಣನ ಅಂತ. ನಾನು 5 ಹೂಗಳಿರುತ್ತಲ್ಲ, 5 ರಕ ಹೂ, ಕಲರ್ಗೊಂದು ಆ ಥರ ಡಿಫ್ರೆಂಟ್ ಕಲರ್ಸೂ ತೊಗೋಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವು ತೊಗೋಬೋದು. ಒಬ್ಬರೊಬ್ಬರು ತುಂಬ ಅಂದರೆ 101 ಹೂವನ್ನು ಸಿಕ್ಕರೆ ಅದರಿಂದನೂ ಮಾಡ್ಕೊತಾರೆ. ನಾನು ಸದ್ಯಕ್ಕೆ ನಂಗೆ ಸಿಕ್ಕಿರೋ ಹೂವು 5. ನಾನು ಅಂದ್ಕೊಂಡಿರೋದು 5 ಹೂಗಳಿಂದ ಮಾಡ್ಕೋಬೇಕು ಅಂತ. ಅದು 22 ಕೌಂಟ್ ಇರಬೇಕು. ಸೊ ಆ ಕೌಂಟ್ ಎಲ್ಲ ತೊಗೊಂಡು ನಾನು ಫ್ರೈಡೇ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡೆ. ನಿಯರ್ಲಿ ನನಗೆ 10:30 ಒಳಗಡೆ 10:30 to 11 o'clock ಒಳಗಡೆ ನನ್ನ ಪೂಜೆ ಎಲ್ಲ ಆಯಿತು. ಒಂಥರ ನನಗೂ ತುಂಬ ನೆಮ್ಮದಿ ಅನ್ನಿಸ್ತಾಯಿತ್ತು. ನೋಡ್ಬೋದು ಎಷ್ಟಾಗಿದೆ ಟೈಮ್ ಅಂತ. 11:30 ಅಂದರೆ ನಾನು ಇದು ಪೂಜೆ ಎಲ್ಲ ಮುಗಿದ ಮೇಲೆ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ನಂದು ಪೂಜೆ ಎಲ್ಲ ಮುಗ್ದೋಗಿತ್ತು ವಿತಿನ್ 11 ಒಳಗಡೆ. ಆದಮೇಲೆ ಬಾಗಿಲಿಗೆಲ್ಲ ಅರ್ಶಿನ ಎಲ್ಲ ಇಟ್ಟು, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ ಸಿಂಪಲಾಗಿ. ಒಂದು ಸಿಸ್ ಕಮೆಂಟ್ ಮಾಡಿದ್ರು, ರಂಗೋಲಿ ಹಾಕಲ್ಲ ನೀವು ಹೊಸ್ಲ ಮೇಲೆ ಅಂದರೆ. ಹೌದು ಸಿಸ್, ಫುಲ್ ಗಾಳಿ ಬರುತ್ತೆ, ಅದು ಮಗು ಬೇರೆ ಇರುತ್ತೆ, ಸುಮ್ಮನೆ ಮನೇಲಿ ಒಳಗಡೆ ಆಚೆ ಓಡಾಡ್ತಾ ಇರ್ತಾರಲ್ವ, ಮನೆ ಒಳಗಡೆ ಎಲ್ಲ ರಂಗೋಲಿ ಪುಡಿ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಾಕಲ್ಲ, ಸಿಂಪಲಾಗಿ ಮನೆ ಮುಂದೆನೇ ಹಾಕೋತೀನಿ. ಬಟ್ ಅರ್ಶಿನ ಎಲ್ಲ ಹಚ್ತೀನಲ್ವ, ಸೊ ಅದನ್ನೇ ನೆಗೆಟಿವಿಟಿನ ಎಲ್ಲ ಹೀಲ್ ಮಾಡುತ್ತೆ. ಸೊ ಹಾಗಾಗಿ ನೋಡ್ಬೋದು ನನ್ನ ಪೂಜೆ ಯಾವ ರೀತಿ ಇದೆ. ನನ್ನ ದೇವ್ರ ಮನೆ ಅಂತೂ ಇವತ್ತು ತುಂಬ ಕಳೆ ಅನ್ನಿಸ್ತೈತಿ. ಯಾಕಂದರೆ ಜಾಸ್ತಿ ಹೂವು ಮತ್ತು ಲಕ್ಷ್ಮೀ ದೇವ್ರಿಗೆ ಫುಲ್ ಹೂವಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೆ ಅಲ್ಲ, ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೇಗಿದೆ ಈ ವಿಡಿಯೋ? ನಿಮಗೆ ಇಷ್ಟವಾಗ್ತಾ ಇದೆಯಾ? ಆದಮೇಲೆ ನಾನು ಫ್ರೈಡೇ ಟೆಂಪಲ್ಗೂ ಹೋಗಿದ್ದೆ, ಪ್ರತ್ಯಂಗಿರಿ ದೇವಿ ಟೆಂಪಲ್ಗೆ. ಅಲ್ಲೇ ಹೋಗಿ ಮಾರ್ನಿಂಗಿಂದ ಏನು ಬ್ರೇಕ್ಫಾಸ್ಟ್ ಏನು ತೊಗೊಂಡಿರ ಡೈರೆಕ್ಟ್ ಟೆಂಪಲ್ಗೆ ಹೋಗಿ ದೇವಿನ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಬಂದೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.